ಸಮುದ್ರದ ಅಬ್ಬರ ತೀವ್ರತೆ ಇರೋದ್ರಿಂದ ದೋಣಿನ ಮುಂದಕ್ಕೆ ಸಾಗಿಸೋಕೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಬಲೆ ಬಲೆ ಹೌದಾ? ಜಾಸ್ತಿ ಬರುವಂತ ಮೀನು ಯಾವುದು ಇದೇನಾ? ಮೀನುಗಾರರ ತಂಡ ತುಂಬಾನೇ ಬಲನ ಹಾಕ್ಬಿಟ್ಟು ಬಲೆನ ಎಳಿತಾ ಇದ್ದಾರೆ. ಆದ್ರೆ ಆಳ ಸಮುದ್ರಕ್ಕೆ ಹೊಡೆದಿರುವಂತ ಈ ಬಲೆನ ದಡಕ್ಕೆ ಬಂದು ಎಷ್ಟು ಕೆಜಿ ಇದೆ ಅಂತ ನೋಡೋಣ. ಅಲ್ಲ, ನಿಮ್ಗೆ ಬಲೆ ಎಳಿಬೇಕಾದ್ರೆ ತಾಗೋದಿಲ್ವಾ ಈ ಮುಳ್ಳು? ತಾಗುತ್ತದೆ, ಕಾಲಿಗೆ ತಾಗ್ತದೆ. ನಿನ್ನೆ ಒಬ್ಬರಿಗೆ ತಾಗಿ ಅವರು ಹಾಸ್ಪಿಟಲ್ ಹೋಗಿ ಬಂದಿದ್ದಾರೆ. ಹಾಯ್, ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಿರುವಂಥ ಮುರುಡೇಶ್ವರ ಬೀಚಲ್ಲಿದ್ದೀವಿ ನಾವು ಇವಾಗ ಕೈರಂಪಣಿ ಫಿಶಿಂಗ್ ಮಾಡಲಿಕ್ಕೆ ಅಂತ ನಮ್ಮ ಮೀನುಗಾರರ ತಂಡ ಕೂಡ ಇವತ್ತು ರೆಡಿಯಾಗಿ ಬಂದಿದ್ದಾರೆ. ಇವತ್ತು ಆಳ ಸಮುದ್ರಕ್ಕೆ ಇಳಿದುಬಿಟ್ಟು ಫಿಶಿಂಗ್ ಮಾಡ್ತಾರೆ. ಈಗ ಸೀಸನ್ನ ಸ್ಟಾರ್ಟ್ ಆಗಿದೆ. ಆಳ ಸಮುದ್ರಕ್ಕೆ ಇಳಿಯುವ ಮುಂಚೆ ಅಲೆಗಳನ್ನು ನೋಡಿ ಎಷ್ಟು ಜೋರಾಗಿ ಬರ್ತಾ ಇದೆ. ಅಲೆಗಳು ಕೂಡ ಅಲ್ಲಲ್ಲೇ ಮುರಿತಾ ಇದೆ. ಈ ಅಲೆಗಳನ್ನು ಮಧ್ಯೆ ಸ್ಪೇಸ್ ಮಾಡ್ಕೊಂಡು ಹೋಗೋದೇ ತುಂಬಾ ಕಷ್ಟ. ಅಂಥದ್ರಲ್ಲಿ ಈ ಮೀನುಗಾರರು ಯಾವ ರೀತಿನ ಪೇಸ್ ಮಾಡ್ಕೊಂಡು ಹೋಗ್ತಾರೆ ಆ ದೇವರಿಗೆ ಗೊತ್ತು. ಅವ್ರ ಹತ್ರನೇ ಹೋಗಿ ಕೇಳೋಣ, ಮೀನುಗಾರಿಕೆನ ಮಾಡ್ತಾರಾ ಇಲ್ವ ಅಂತ ಕೇಳಿಬಿಟ್ಟು ನೋಡೋಣ ಬನ್ನಿ. ಕಾಣಿಸ್ತಾ ಇದೆ ನೋಡಿ, ಇವರೇ ಇರಬೇಕು ಡ್ರೈವರ್. ಮೀನು ಸರ್, ನಿಮ್ಮ ಹೆಸರೇನು? ಈ ತಂಡ ಜೊತೆ ಎಷ್ಟು ವರ್ಷ ಆಯಿತು ಮೀನುಗಾರಿಕೆ ಮಾಡಿ? ಈ ದೋಣಿಯಿಂದ ಒಂದು 5-6 ವರ್ಷ ಆಯಿತು. ಈಗ ಈ ಸಮುದ್ರಕ್ಕೆ ಹೋಗ್ತೀರಾ ನೀವು? ಪಡ್ಡೆ ಹೋಗ್ತೀರಾ? ಹೌದು, ಈಗ ಕಾಲ ಹೊಡಿತೀವಿ. ಸಮುದ್ರ ನೋಡಿದರೆ ತುಂಬ ರಪ್ಪಾಗಿದೆ. ಆಳ ಸಮುದ್ರಕ್ಕೆ ಹೋಗೋದು ಹೇಗಂತ ನೀವು ಸ್ವಲ್ಪ ಹೇಳ್ತೀರಾ? ಹೌದು, ನಾವು ಈಗ ಹೋಗಲೇಬೇಕು, ಅನಿವಾರ್ಯ. ಇಲ್ಲಾಂದರೆ ನಮ್ಮ ಸಾಲೆಲ್ಲ ಉಂಟು, ಬ್ಯಾಂಕ್ನವ್ರು ಬರ್ತಾರೆ ಮನೆ ಹತ್ರ. ಕಡ್ಲು ಕೂಡ ಅಲ್ಲಲ್ಲೇ ಮುರಿತಾ ಇದಲ್ಲ, ಹೇಗೆ ಪೇಸ್ ಮಾಡ್ಕೊಂಡು ಹೋಗ್ತೀರಾ? ಪೇಸ್ ಮಾಡೋದು, ಜೀವದ ಹಂಗ ಬಿಟ್ಟು ಹೋಗೋದು. ಇಲ್ಲಾಂದ್ರೆ ನಮ್ಮ ಸಾಲ ತೀರಬೇಕಲ್ಲ. ಸಾಲ ತೀರುವುದಿಲ್ಲ, ಜೀವನ ಉಪಾಯಕ್ಕೆ ಇದೇ ಬಿಟ್ಟು ನಮ್ಗೆ ಬೇರೆ ದಾರಿ ಇಲ್ಲ. ಇದರಿಂದನೇ ನಾವು ಜೀವನ ಮಾಡ್ಕೊಂಡು ಇರ್ತೇವೆ. ಈಗ ಒಟ್ಟು ದೇವ್ರ ಮೇಲೆ ಭಾರ ಹಾಕೊಂಡು ಹೋಗ್ತೀರಾ ನೀವು? ಹೌದು, ದೇವರೇ ನಮ್ಮನ್ನು ಕಾಪಾಡೋದು, ಮತ್ತೆ ಯಾರು ಕಾಪಾಡುವುದಿಲ್ಲ. ನಿಮ್ಮ ಧೈರ್ಯಕ್ಕೆ ಒಂದು ಮೆಚ್ಚಬೇಕು. ಇದೇ ರೀತಿ ನೀವು ಮೀನುಗಾರಿಕೆನ ಮಾಡಿ ಅಂತ ನಾನು ಕೂಡ ದೇವರಲ್ಲಿ ಕೇಳ್ಕೊಳ್ತೀನಿ. ನೋಡಿ, ಇವಾಗ ದೋಣಿನ ನೀರಕ್ಕೆ ಇಳಿಸ್ತಾ ಇದ್ದಾರೆ. ಮುನ್ನ ಸ್ವಲ್ಪ ಜಾಗೃತಿನೇ ಆಗಿರಬೇಕು, ಯಾಕಂದರೆ ಅಲೆಗಳು ತುಂಬಾ ಮುರಿತಾ ಇದೆ. ನೋಡಿ ಎಷ್ಟು ರಪ್ಪಾಗಿದೆ ಸಮುದ್ರ ಅಂದರೆ, ಅದು ಸ್ಪೇಸ್ ಮಾಡ್ಕೊಂಡು ಹೋಗೋದು ತುಂಬಾ ಕಷ್ಟ. ಹೇಳೋದು ಸುಲಭ ಬಾಯಲ್ಲಿ. ಈಗ ದೋಣಿಯಲ್ಲಿ ನೋಡಿ ಬಲೆಗಳನ್ನೆಲ್ಲ ತುಂಬಿಸಿಟ್ಟಿದ್ದಾರೆ. ಇದೇ ಬಲೆ ಈಗ ಸಮುದ್ರಕ್ಕೆ ಬಿಡುವುದು. ಇದು ಇಂಜಿನ್. ಈ ಮೀನುಗಾರರ ಜೊತೆ ನನ್ನ ಪಯಣ ಕೂಡ ಶುರು ಆಗ್ತಾ ಇದೆ. ಇನ್ನೊಂದು ಕಡೆ ಅಲೆಗಳನ್ನು ನೋಡ್ತಾ ಇದ್ರೆ ತುಂಬಾನೇ ಭಯ ಆಗ್ತಾ ಇದೆ. ಅಲೆಗಳು ತುಂಬಾ ಜೋರಾಗಿ ಬರ್ತಾ ಇದೆ. ದೊಡ್ಡ ದೊಡ್ಡ ಅಲೆಗಳು ನಿಲ್ಲಕ್ಕೆ ಆಗ್ತಾ ಇಲ್ಲ, ತುಂಬಾನೇ ರಪ್ಪಾಗಿದೆ. ಅಲ್ಲಲ್ಲೇ ಮುರಿತಾ ಇದೆ ಕಡ್ಲು ಕೂಡ. ನೋಡಿ, ಡ್ರೈವರ್ ಇಂಜಿನ್ನ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿಬಿಟ್ಕೊಂಡು ಹೋಗ್ತಾರೆ. ಇವಾಗ ಸ್ಪೇಸ್ ಮಾಡೋದು ಅಷ್ಟೇ ಟ್ಯಾಲೆಂಟ್ ಇರಬೇಕು. ನೋಡಿ, ಇಂಜಿನ್ನ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ರೋಪು ಒಂದು ಕಡೆ ಹೋಗ್ತಾ ಇದೆ ನೋಡಿ. ಈ ರೋಪ್ ಖಾಲಿ ಆಗೋ ತನಕ ಸೀದಾ ಒಂದೇ ಲೆಕ್ಕ ಪಡ್ಡೆ ಹೋಗ್ತಾ ಇರ್ತದೆ. ಮುರಿಯುತ್ತೆ ಕಡ್ಲು ನೋಡಿ. ಸಮುದ್ರದ ಅಬ್ಬರ ತೀವ್ರತೆ ಇರೋದ್ರಿಂದ ನಮ್ಮ ದೋಣಿನ ಮುನ್ನುಗ್ಗೋದು ತುಂಬಾನೇ ಕಷ್ಟ ಆಗ್ತಾ ಇದೆ. ಅಲೆಗಳ ಮೇಲೊಂದು ಅಲೆಗಳು ಬರ್ತಾನೆ ಇದೆ. ಸಮುದ್ರದ ಅಲೆಗಳನ್ನು ನೋಡ್ತಾ ಇದ್ರೆ ತುಂಬಾನೇ ಭಯ ಆಗ್ತಿದೆ. ಈ ರಕ್ಕಸ ಗಾತ್ರದ ಅಲೆಗಳ ಮಧ್ಯೆ ನಿಂತ್ಕೊಳ್ಳಿಕ್ ಕೂಡ ಆಗ್ತಾ ಇಲ್ಲ. ಕೈಯಲ್ಲಿ ಇಟ್ಕೊಂಡಿರೋಂಥ ಮೊಬೈಲ್ ಎಲ್ಲ ನೀರಾಯ್ತು. ವಿಡಿಯೋಸ್ ಕೂಡ ತುಂಬಾ ಬ್ಲರ್ ಆಗಿ ಬರ್ತಾ ಇದೆ ನೋಡಿ. ದಡದಿಂದ ಬಿಟ್ಟಿರುವಂಥ ಹಗ್ಗನ ಖಾಲಿ ಆಗೋ ತನಕ ಆಳದ ಕಡೆ ಸಾಕ್ತಾ ಇರ್ತಾರೆ. ಹಗ್ಗ ಖಾಲಿ ಆದ ತಕ್ಷಣ ಕಾಮನ ಬಿಲ್ಲಿನ ಆಕಾರದಂತೆ ಬಲೆನ ಬಿಡ್ತಾರೆ. ಬಲೆ ನೋಡಿ ಯಾವ ರೀತಿ ಬಿಡ್ತಾರೆ ಅಂತ, ಹೇಗೆ ಹೋಗ್ತಾ ಇದೆ ನೋಡಿ. ಪೂರ್ತಿ ಬಲೆ ಬಿಟ್ಟಾದ ನಂತರ ತಿರ್ಗಾ ಮತ್ತೆ ದಡದ ಕಡೆ ಸಾಗ್ಬಿಟ್ಟು ಮೀನುಗಾರರ ತಂಡ ಸೇರ್ಕೊಂಡು ಬಲೆ ಎಳೆಯುವಂತ ಕಾರ್ಯಕ್ರಮನ ಶುರು ಹಚ್ಕೊಳ್ತಾರೆ. ಕೈಯಲ್ಲಿ ಸಾಕ್ಸ್ ಹಾಕೊಂಡ್ಬಿಟ್ಟು ರೋಪ್ ಬಿಡ್ತಾ ಇದ್ದಾರೆ ನೋಡಿ. ತುಂಬಾ ಟೈಟ್ ಆಗಿ ಬಿಡಬೇಕಾಗುತ್ತೆ. ದೋಣಿನೇ ತಿರುಗೋಗಿತ್ತು ನೋಡಿ.
ದಡಕ್ಕೆ ಬಂದ ತಕ್ಷಣ ದೋಣಿನ ಮೀನುಗಾರರ ತಂಡ ಸೇರ್ಕೊಂಡು ತುಂಬಾನೇ ಕಷ್ಟಪಟ್ಟು ಮೇಲ್ಗಡೆನ ತಳ್ತಾರೆ. ಇವ್ರು ನೋಡಿ ಅಡ್ಡಿ ಹಾಕೋದು ನೋಡಿ, ಈ ರೀತಿನ ಮಾಡಿ ಅಡ್ಡಿ ಹಾಕ್ತಾರೆ ನೋಡಿ. ಮೀನುಗಾರರ ತುಂಬಾ ಜೋಶಲ್ಲಿ ಎಳಿತಿದ್ದಾರೆ ಬಲೆಯ ರೈಟ್ ಸೈಡು ಇದು, ಇಲ್ಲಿ 25 ಮಂದಿ ಇದ್ದಾರೆ. ಇದು ಲೆಫ್ಟ್ ಸೈಡು, ಇಲ್ಲೂ ಕೂಡ 25 ಮಂದಿ ಇದ್ದಾರೆ. ಎಳೆದಿರೋನ ಹಗ್ಗನ ಇಲ್ಲೇ ತಳ್ಳೆ ಹೊಡೆದ್ಬಿಟ್ಟು ಮತ್ತೆ ಪುನಃ ಬಲೆನ ಎಳೆಯುವಂಥ ಕಾರ್ಯಕ್ರಮನ ಶುರು ಮಾಡ್ಕೊಳ್ತಾರೆ. ಬಲೆ ಬರ್ಲಿಕ್ಕೆ ಎಷ್ಟು ಗಂಟೆ ಆಗೋದು? ಒಂದು 3/4 ಗಂಟೆ 1 ಗಂಟೆ ಒಳಗೆ. ನಿಮ್ಮ ಅಂದಾಜಿನ ಪ್ರಕಾರ ಯಾವೆಲ್ಲ ಮೀನು ಬರ್ಬೋದು ಇದರಲ್ಲಿ? ಈಗ ನಮಗೆ ಕೊಡುವಿ, ಕೊಡ್ಡೆ ಅಂತ ಹೇಳ್ತಾರೆ, ಅದು ಮಣಂಗು, ಎಲ್ಲಾ ತರ ಮೀನು ಬರ್ತದೆ ಇದರಲ್ಲಿ. ಮೀನು ಆ ಜಾತಿ ಈ ಜಾತಿ ಅಂದಿಲ್ಲ, ಬರ್ತದೆ. ಬಂದ್ರೆ ಕೆಲವೊಮ್ಮೆ ಜಾಸ್ತಿ ಬರ್ತದೆ, ಕೆಲವೊಮ್ಮೆ ಮೀನು ಇರುವುದಿಲ್ಲ, ದುಡ್ಡಿಗೆ ಲಾಸ್ ಆಗಿರ್ತದೆ. ದೊಡ್ಡ ದೊಡ್ಡ ಮೀನೆಲ್ಲ ಸಿಗಲ್ವಾ ಇಲ್ಲಿ? ದೊಡ್ಡದಂದ್ರೆ 10 kg 15 kg ಎಲ್ಲ ಮೀನು ಸಿಗುತ್ತೆ ಕೆಲವು ಟೈಮಲ್ಲಿ. ಯಾವ ಮೀನು ಅದು? ಅದು ಗೂರು ಅಂತ ಹೇಳ್ತಾರೆ. ಗೂರು ಮತ್ತೆ ಒಡೋಸ ಅದೆಲ್ಲ ಬರ್ತದೆ. ದೊಡ್ಡ ತೊರಕೆ. ತೊರಕೆ ಸ್ವಲ್ಪ ಡೇಂಜರ್ ಮೀನು ಅಲ್ಲ ಅದು? ಸ್ವಲ್ಪ ಡೇಂಜರ್ ಮೀನು ಅಲ್ಲ ಅದು? ಅದು ತೊರಕೆ ಸ್ವಲ್ಪ ಡೇಂಜರ್ ಮೀನು. ಕೆಲವು ಮುಳ್ಳು ಇರುತ್ತಲ್ಲ? ಮುಳ್ಳು ಇರ್ತದೆ, ಕೆಲವು ತಾಗಿದ್ರು ಸತ್ತು ತರ ಹೋಗಿದ್ದಾರೆ. ಒಂಥರ ವಿಷಕಾರದ ಮೀನೇ ಅದು. ನೋಡೋಣ ಸ್ನೇಹಿತರೆ, ಈ ಬಲೆಯಲ್ಲಿ ಯಾವ್ಯಾವೆಲ್ಲ ಮೀನು ಸಿಗುತ್ತೆ ಅಂತ. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈಗ ಬಲೆನ ಎಳೆಯೋ ಪ್ರೊಸೀಜರ್ ಮಾಡ್ತಾ ಇದ್ದಾರೆ ನಮ್ಮ ಮೀನುಗಾರರು. ಆದರೆ ಕಡಲು ತುಂಬ ಜೋರಾಗಿದೆ, ಅದರ ರಪ್ಪಾಗಿದೆ, ಮುರಿಯುತ್ತೆ. ಆದರೆ ನೀವು ಸಿಕ್ಕಾಪಟ್ಟೆ ಕಡಲು ಉಂಟು, ಆದರೆ ನಮಗೆ ಉಪಾಯ ಇಲ್ಲ, ಬೇರೆ ದಾರಿನೇ ಇಲ್ಲ. ಮತ್ತು ನಮಗೆ ಈ ದಂಧೆ ಬಿಟ್ಟಿದ್ರೆ ಬೇರೆ ದಂಧೆನೇ ಇಲ್ಲ ನಮಗೆ. ದಿವಸಕ್ಕೆ ಒಂದು 200-300 ಕೆಲವರು ಹೇಳ್ತಾರೆ ತುಂಬ ಮೀನು ಬೀಳ್ತದೆ. ಒಂದು ದಿವಸ ಮೀನು ಬಿದ್ದು 10 ದಿವಸ ಬರುವುದಿಲ್ಲ. ಈಗ ನಿಮ್ಮ ಜನ ಎಷ್ಟಿದ್ದಾರೆ ಇದರಲ್ಲಿ? ನಮ್ಮದು ಸುಮಾರು 45-50 ಜನ ಇದ್ದಾರೆ. 50 ಜನಕ್ಕೆ ಫಿಶಿಂಗ್ ಕಮ್ಮಿ ಅಂದರೆ ಎಷ್ಟಾಗಬೇಕು ಇದರಲ್ಲಿ? ಇದರಲ್ಲಿ ನಮ್ಗೆ 1 ಲಕ್ಷ ಆದರೂ ಆಗಬೇಕು. 1 ಲಕ್ಷ ಆದರೆ 200-300 ಈಗ ಸಿಗ್ತದೆ. ಆದರೂ ಅದು ಅಷ್ಟು ಆಗೋದು ಕಷ್ಟ. ಅದು ಜೀವನೋಪಾಯಕ್ಕೆ ಮತ್ತು ಬೇರೆ ದಾರಿ ಇಲ್ಲದೆ ಇದೇ ಕಸಬನ್ನು ನಾವು ಅವಲಂಬಿಸಿ, ಪುರಾತನದಿಂದ ಇದೇ ಕಸಬನ್ನು ನಾವು ಅವಲಂಬಿಸ್ತಾ ಇದ್ದೇವೆ. ಈ ಸೊತ್ತನ್ನು ಒಂದು ಸಲ ಮಾಡಲಿಕ್ಕೆ ಸಾಧಾರಣ 10-12 ಲಕ್ಷ ಬೀಳ್ತದೆ. ವರ್ಷಕ್ಕೂ ನಾವು ವರ್ಷಕ್ಕೂ ಒಂದು 2 ಲಕ್ಷ 3 ಲಕ್ಷ ಹಾಕ್ತಾ ಇರ್ಬೇಕು. ಇದರಲ್ಲಿ ಬಲೆ ಹರಿದು ಹೋಗ್ತದೆ, ಕಲ್ಲಿಗೆ ಬಿದ್ದು, ಮತ್ತು ಬೆಲೆ ಎಲ್ಲ ಡ್ಯಾಮೇಜ್ ಆಗ್ತಾ ಇರ್ತದೆ. ಅದಕ್ಕೆ ಮಳೆಗಾಲದಲ್ಲಿ ಅದೆಲ್ಲ ಸರಿ ಮಾಡಬೇಕು. 2-3 ಲಕ್ಷ ಅಲ್ಲಿ ಬೇಕಾಗ್ತದೆ. ಆದರೆ ಬಲೆ ಹರಿಯುವಂಥದ್ದು ಇಲ್ಲಿ ಮಧ್ಯದಲ್ಲೆಲ್ಲ ಕಲ್ಲೆಲ್ಲ ಉಂಟಾ? ಹೌದೌದು, ಮಧ್ಯದಲ್ಲೆಲ್ಲ ಇದು ಚಪ್ಪಟೆ ಕಲ್ಲೆಲ್ಲ ಉಂಟಲ್ಲಿ. ಕಸ ಎಲ್ಲ ಇರ್ತದೆ. ಮಳೆಗಾಲದಲ್ಲಿ ಬಂದ ಕಸ, ಪ್ಲಾಸ್ಟಿಕ್ ಅದೆಲ್ಲ ಬಂದು ಬಲೆಗೆಲ್ಲ ರಿಪೇರಿ ಮಾಡಿ ಸಿಗ್ತದೆ. ಮತ್ತೆ ಮೀನುಗಾರಿಕೆ ಅಂತ ಹೇಳೋದಂತ ಅಷ್ಟು ಸುಲಭದ ಮಾತಲ್ಲ ಸ್ನೇಹಿತರೆ. ಅಷ್ಟು ಬಂಡವಾಳನ ಹಾಕ್ಬಿಟ್ಟು ಮೀನುಗಾರಿಕೆನ ಮಾಡ್ತಾರೆ. ಇಲ್ಲಿ ಮೀನು ಸಿಕ್ಕಿದ್ರೆ ಆಯ್ತು, ಇವರಿಗೆ ಸಿಗಲಿಲ್ಲ ಆದರೆ ತುಂಬಾ ನಷ್ಟ ಆಗಿಬಿಡುತ್ತೆ. ಅದು ಅಲ್ಲದೆ ಇವ್ರನ್ನೇ ನಂಬ್ಕೊಂಡು ಈಗ 50 ಜನ ಬಂದಿದ್ದಾರಂತೆ. 1 ಲಕ್ಷ ಆದರೆ ಎಷ್ಟು 200, 300, 400 ರೂಪಾಯಿ ಈಗ ಸಿಗುತ್ತೆ ಇವರಿಗೆ. ನೀವು ಬಲೆ ಬಿಡಬೇಕಾದ್ರೆ ಏನಾದರೂ ಅನಾಹುತ ಆಗಿದ್ದು ಏನಾದರೂ? ಅನಾಹುತ ಆಗಿದೆ. ಕಳೆದ ವರ್ಷ ಮುರುಡೇಶ್ವರದಲ್ಲಿ ಇದೇ ರಂಪಣಿ ಬಲೆ ಹೊಡಿಬೇಕಾದ್ರೆ 2 ಜನ ತೀರೋಗಿದ್ದಾರೆ. ಮತ್ತು ಇದಕ್ಕಿಂತ ಮೊದಲು ಒಂದು 12 ವರ್ಷ ಹಿಂದೆ ನಮ್ಮ ಊರಲ್ಲಿ ದೋಣಿ ಪಲ್ಟಿ ಆಗಿ 2 ಜನ ಹೋಗಿದ್ದಾರೆ. ಹಾಗೆ ತುಂಬ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ. ಇಲ್ಲಿಗೆ ಆಗ ಎಂಡ್ ಆಗುತ್ತೆ. ಈಗ ಬಲೆ ಇಡುವುದು, ಈ ಬಲೆನ ದಡಕ್ಕೆ ಬರೋಕ್ಕೆ ಬರೋಬ್ಬರಿ 1 ಗಂಟೆ ಬೇಕಾಯಿತು. ನೋಡೋಣ ಎಷ್ಟೆಲ್ಲ ಮೀನು ದೊಡ್ಡದು ಸಿಕ್ಕಿದೆ ಅಂತ. ಬಲೆ ಕೂಡ ಹತ್ರ ಬರ್ತಾ ಇದೆ. ಇವಾಗ ಮಳೆ ಕೂಡ ಬರುವಂಥ ಚಾನ್ಸಸ್ ಇದೆ. ಅಲ್ಲಿ ತುಂಬ ಮೋಡ ಆಗಿದೆ ನೋಡಿ. ಮೀನುಗಾರರ ತಂಡ ತುಂಬಾನೇ ಬಲನ ಹಾಕ್ಬಿಟ್ಟು ಬಲೆನ ಎಳಿತಾ ಇದ್ದಾರೆ. ಆದರೆ ಸಮುದ್ರ ದಡದಿಂದ ಬಲೆ ಮೇಲಕ್ಕೇನೆ ಬರ್ತಾ ಇಲ್ಲ. ಹಾಗಂತ ಮೀನುಗಾರರ ಧೈರ್ಯನ ಕಳ್ಕೊಂಡಿಲ್ಲ. ಇನ್ನಷ್ಟು ಕಿರ್ಚಾಟ ಹಾಕ್ಬಿಟ್ಟು ಅವರು ಬಲೆನ ಮೇಲ್ಗಡೆ ತಗೊಳ್ತಾ ಇದ್ದಾರೆ. ಕೆಲವೊಮ್ಮೆ ಬಲೆ ಕೂಡ ಮಣ್ಣೊಳಗಡೆ ಹೋಗಿರುತ್ತೆ, ಹಾಗಾಗಿ ಕೂಡ ಬರದೇ ಇರಬಹುದು. ಮೀನುಗಾರರು ಇನ್ನಷ್ಟು ಬಲನ ಹಾಕ್ಬಿಟ್ಟು ಬಲೆನ ಮೇಲ್ಗಡೆ ತಗೊಂಡ್ರು. ಬಲೆಯಲ್ಲಿ ಎಷ್ಟೆಲ್ಲ ಮೀನು ಸಿಕ್ಕಿದೆ ಅಂತ ನೋಡೋಣ. ಮೀನುಗಾರರ ತಂಡ ಸೇರಿ ಇವತ್ತು ಭರ್ಜರಿ ಫಿಶಿಂಗ್ ಮಾಡಿದ್ದಾರೆ. ಇಷ್ಟೆಲ್ಲ ಮೀನಿರೋದ್ರಿಂದ ಬಲೆನ ಮೇಲ್ಗಡೆ ಬರ್ತಾ ಇರಲಿಲ್ಲ. ಹಾಗೆ ಈಗ ಮಾಡಿಕೊಂಡು ಬಲೆನ ಮೇಲ್ಗಡೆ ತಗೊಂಡ್ರು. ಇನ್ನಷ್ಟು ಬಲನ ಹಾಕಿಬಿಟ್ಟು ಮೇಲ್ಗಡೆನ ಹೇಳ್ಕೊಳ್ತಾ ಇದ್ದಾರೆ ನಮ್ಮ ಮೀನುಗಾರರ ತಂಡ. ನೋಡಿ ಬಲೆಯಲ್ಲಿ ಎಷ್ಟೆಲ್ಲ ಮೀನಿದೆ ಅಂತ. ರಕ್ಕಸಗಾತ್ರದ ಅಲೆಗಳ ಮಧ್ಯೆ ಹೊರಡಿದಂಥ ಮೀನುಗಾರರಿಗೆ ಶ್ರಮ ಪಟ್ಟಿರೋದಕ್ಕೆ ಕೊನೆಗೂ ಸಿಕ್ಕೇ ಬಿಡ್ತು ಪ್ರತಿಫಲ. ನೋಡಿ ಬಂಪರ್ ಲಾಟ್ರಿನೇ ಹೊಡೆದು ಬಿಟ್ಟಿದ್ದಾರೆ ನಮ್ಮ ಮೀನುಗಾರರ ತಂಡ.
ಈ ಕೈರಂಪಣಿಯಲ್ಲೂ ಕೂಡ ಒಂದು ದೊಡ್ಡದಾಗಿರುವಂಥ ಟೈಗರ್ ಪ್ರಾನ್ ಸಿಕ್ಕಿದೆ, ಅದನ್ನು ತಪ್ಪಿಸ್ತಾ ಇದ್ದಾರೆ ನೋಡಿ. ಆಳ ಸಮುದ್ರಕ್ಕೆ ಹೊಡೆದಿರುವಂಥ ಈ ಬಲೆನ ದಡಕ್ಕೆ ಬಂದು 20 ನಿಮಿಷ ಆಯಿತು, ಆದರೂ ಈ ಮೀನುಗಳು ಸತ್ತಿಲ್ಲ, ಜೀವಂತವಾಗಿದೆ ನೋಡಿ. ಸ್ನೇಹಿತರೆ, ನಿಮ್ಮ ಫೇವ್ರೆಟ್ ಫಿಶ್ ಯಾವುದಂತ ಕಮೆಂಟ್ ಮಾಡಿ. ಇದು ಸಿಕ್ಕಿರುವಂಥ ಈ ಪ್ರತಿಯೊಂದು ಮೀನು ಕೂಡ ಈ ಹಲಕೆ ಸಹಾಯದಿಂದ ತುಂಬ್ತಾರೆ ನೋಡಿ, ಹಿಂಗೆ ತುಂಬ್ತಾ ಇದ್ದಾರೆ ಅಂತ. ಇದರಲ್ಲಿ ನಿಮ್ಮ ಫೇವ್ರೆಟ್ ಫಿಶ್ ಯಾವುದಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಕೈರಂಪಣಿಗೆ ಸಿಕ್ಕಿರುವಂಥ ಎಲ್ಲ ಮೀನುಗಳಿಗೆ ಮಣ್ಣು ಅಂಟ್ಕೊಂಡಿರುತ್ತೆ. ಈ ರೀತಿ ತೊಳೆಯೋದ್ರಿಂದ ಮಣ್ಣೆಲ್ಲ ಉದುರೋಗುತ್ತೆ. ಹಿಡಿದಿರುವಂಥ ಎಲ್ಲ ಮೀನುಗಳನ್ನೆಲ್ಲ ಇಲ್ಲಿ ಗುಡ್ಡೆ ಮಾಡಿ ಹಾಕ್ತಾರೆ. ಆಮೇಲೆ ಎಲ್ಲ ಮೀನುಗಾರರು ಸೇರಿ ಎಲ್ಲ ಬೇರೆ ಬೇರೆ ಜಾತಿಯ ಮೀನುಗಳನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಮಾರಾಟ ಮಾಡ್ತಾರೆ. ಒಂದು ದೊಡ್ಡದ ಮೀನು ಸಿಕ್ಕಿದೆ. ಯಾವ ಮೀನಿದೆ? ಬಿಡಿ ಬಿಡಿ. ಎಷ್ಟೇ ಅಂದಾಜು ಎಷ್ಟು ಕೆಜಿ ಇರ್ಬೋದು ಇದು? ನೋಡಿ, ಹಿಂಗೆ ತೋರಿಸಿ, ಉಲ್ಟ ತೋರಿಸಿ, ಅಡ್ಡ ತೋರಿಸಿ ನೋಡಿ. ಜಬರ್ದಸ್ತ್ ಇದೆ, ಒಳ್ಳೆ ಟೇಸ್ಟ್ ಉಂಟು ತಿನ್ಲಿಕ್ಕೆ ಅದು. ಮತ್ತೆ ಯಾವ ಮೀನು ಸಿಕ್ಕಿದೆ ಅಂತ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತೋರಿಸ್ಕೊಡಿ. ನಮ್ಮ ಈಗ ಸಿಕ್ಕಿರುವಂಥ ಮತ್ಸ್ಯನ ಪರಿಚಯ ಮಾಡಿಕೊಡ್ತೀವಿ ಸ್ನೇಹಿತರೆ. ನೋಡಿ, ತುಂಬ ವೆರೈಟಿ ಮೀನು ಸಿಕ್ಕಿದೆ. ಎಲ್ಲನೂ ಬಲೆಯಲ್ಲಿ ಕೂಡ ಮೀನಿದೆ, ಅಲ್ಲಿ ತಪ್ಪಿಸ್ತಾ ಇದ್ದಾರೆ. ಮೀನೆಲ್ಲ ತುಂಬಿಕೊಂಡು ಆಮೇಲೆ ನೀರಲ್ಲಿ ಹೋಗಿ ತೊಳ್ಕೊಂಡು ಇಲ್ಲೇ ಗುಡ್ಡೆನ ಹಾಕ್ತಾರೆ. ಇಲ್ಲಿ ಸಿಕ್ಕಿರುವಂಥ ಮೀನು ನಾನು ನಿಮ್ಗೆ ತೋರಿಸ್ತಾ ಇರೋದು. ಇದು ಮಣಗು. ಹಾಂ. ಇದು ಅಂಬರ್ಕಿ. ಇದು ರಾಮ್ಸಿ. ನೋಡ, ಇದರಲ್ಲಿ ದೊಡ್ಡದಾಗಿ ಸಿಗ್ತದೆ. ದೊಡ್ಡ ಎಷ್ಟು ಕೆಜಿ ತನಕ ಇರುತ್ತೆ ಅದು? ದೊಡ್ಡದು 10 ಕೆಜಿ 15 ಎಲ್ಲ ಸಿಗುತ್ತೆ. ಎಷ್ಟು ದೊಡ್ಡದಾಗುತ್ತೆ ಅದು? ಮತ್ತೆ ಇದು ಕಡ್ಡಾಯಿ, ಇದೆಲ್ಲ ದೊಡ್ಡ ಸೈಜ್ ಎಲ್ಲ ಬರುತ್ತೆ. ಇದು ಚಿಕ್ಕದಲ್ಲ? ಇದು ಚಿಕ್ಕದು. ಇದು ಕಾಣೆ. ಹೆಚ್ಚಿನದಾಗಿ ಜಾಸ್ತಿ ಸಿಗುವಂಥ ಮೀನು ಯಾವುದು ಇಲ್ಲಿ ನಿಮ್ಮ ಕಡಲ ತೀರದಲ್ಲಿ? ಇದೇ ಮೀನು. ಇದು ಸ್ನೇಹಿತರೆ, ನಿಮ್ಗೆ ಏನಾದರೂ ಈ ಮೀನು ಬೇಕಾದರೆ ನೀವು ಮುರುಡೇಶ್ವರ ಬಂದು ತೊಗೊಳ್ಬೋದು ಇವ್ರ ಹತ್ರ. ಈಗ ಫಿಶಿಂಗ್ ಸೀಸನ್ ಸ್ಟಾರ್ಟ್ ಆಗಿದೆ. ಈಗ ಡೈಲಿ ಬರ್ತಾರೆ ಇವರು ಇಲ್ಲಿ ಫಿಶಿಂಗ್ ಮಾಡಲಿಕ್ಕೆ. ಮಧ್ಯಾಹ್ನ 2 ಗಂಟೆಯಿಂದ ಶುರು ಮಾಡ್ತಾರೆ ಬಲೆನ ಹಾಕಲಿಕ್ಕೆ. ಒಂದು 4 ರಿಂದ 5 ಗಂಟೆ ತನಕ ಇವರು ಮೀನನ್ನು ಇದೇ ರೀತಿ ಸಪ್ರೇಟ್ ಮಾಡಿ ಅವರು ಸೇಲ್ ಮಾಡ್ತಾರೆ. ಬೇಕಾದರೆ ನೀವು ಇಲ್ಲಿ ವಿಸಿಟ್ ಮಾಡ್ಬೋದು. ಮುರುಡೇಶ್ವರ ಪಕ್ಕನೇ ಇರೋದು, ಜಾಸ್ತಿ ದೂರ ಏನಿಲ್ಲ, 1 ಕಿಲೋಮೀಟರ್ ದೂರ ಅಷ್ಟೇ ಇರೋದು. ಇದು ವೈಟ್. ವೈಟು. ಇದು ಟೈಗರ್. ಕೆಜಿಗೆ 600 ರೂಪಾಯಿ. ಕೆಜಿಗೆ 600? ಇದಕ್ಕೆ 400 ರಿಂದ 500 ಉಂಟು. 400 ರಿಂದ 500. ಇದು ಮಂಡೆ. ಹಾಂ. ಇಲ್ಲದ 300 ರಿಂದ 300 ರೂಪಾಯಿ. ಇದು ತೇಂಬಲ್. ಇದು 200 ರೂಪಾಯಿ ಉಂಟು ಕೆಜಿಗಲ್ಲ. ಸ್ನೇಹಿತರೆ, ನೀವು ಬಂದು ತೊಗೊಳ್ಬೋದು ಇವ್ರ ಹತ್ರ. ವೈಟಿಗೆ 400 ರಿಂದ 450 ಅಂತೆ, ಟೈಗರ್ಗೆ 600 ರೂಪಾಯಿ ಅಂತೆ ಕೆಜಿಗೆ, ಮಂಡೆಗೆ 350, ತೇಂಬ್ಲಿಗೆ 200 ರೂಪಾಯಿ ಅಂತೆ. ನೋಡ್ಕೊಳ್ಳಿ, ಏಡಿ ನೋಡ್ಕೊಳ್ಳಿ, ಏಡಿ ಉಲ್ಟ ತೋರಿಸಿ. ಈ ರೀತಿ ಏಡಿ ಸಿಕ್ಕಿದೆ ನೋಡಿ. ಇಲ್ಲೊಂದು ಏಡಿ ಇದೆ ನೋಡಿ. ಇದೆಯಾ ಮೀನಿದು? ಒಳ್ಳೆ ಪಾಪ್ಲೆಟ್ ಥರ ಇದೆ. ಒಳ್ಳೆ ಟೇಸ್ಟ್, ಪಾಪ್ಲೆಟ್ ಟೈಪ್ ಟೇಸ್ಟ್ ಇದೆ. ನೋಡೋಕೊಳ್ಳೆ 10 ಕೆಜಿ ವರೆಗೆ 10-15 ಕೆಜಿ ಎಲ್ಲ ಸಿಗುತ್ತೆ. ಅಷ್ಟು ದೊಡ್ಡದಾಗುತ್ತಲ್ಲ. ಎಲ್ಲ ಸಿಕ್ಕಿರುವಂಥ ಎಲ್ಲ ಮರಿ ಮೀನು ಅಲ್ಲ? ಅದೇ ಆ ಮೀನು ಚಿಕ್ಕದು ಬಾಲಾಯಿ. ನೋಡ್ಕೊಳ್ಳಿ, ಗೋಲಾಯಿ ಅಂತ. ಬಾಲ ಅಂತ ಹೇಳಿದ್ದು. ಒಣಸಿ ತಿನ್ನಿದ್ರೆ ಭಾರಿ ಟೇಸ್ಟ್ ಇದು. ಒಣಸಿದ್ರ ಅಂದ್ರೆ ಡ್ರೈ ಮಾಡಿ? ಭಾರಿ ಟೇಸ್ಟ್ ಇದು. ಭಾರಿ ಟೇಸ್ಟಾ? ಡ್ರೈ ಮಾಡಿದ್ರೆ ಕೆಜಿಗೆ 300 ರಿಂದ 400 ರೂಪಾಯಿ ತನಕ ಇರುತ್ತೆ. ಅಷ್ಟು ರೇಟ್ ಉಂಟು ಇದಕ್ಕೆ? ನೋಡ್ಕೊಳ್ಳಿ, ತುಂಬಾ ಟೇಸ್ಟ್ ಮೀನು ಇದು. ಇದ್ಯಾವ ಮೀನಿದು? ಇದು ಕೊಡ್ಡೆ. ನೋಡಿ ಸ್ನೇಹಿತರೆ, ಕೊಡ್ಡೆ ಮೀನು ಅಂತ. ಇದು ಕೆಜಿ ಹೇಗೆ ನಿಮ್ಮದು? ಇದು ಈಗ 200 ರೂಪಾಯಿ ಟ್ರೆಂಡ್ ನಡೀತಾ ಉಂಟು ಈಗ. ಸ್ನೇಹಿತರೆ ನೋಡ್ಕೊಳ್ಳಿ, 200 ರೂಪಾಯಿ ಅಂತ ಕೆಜಿಗೆ. ಬೇಕಾದರೆ ಬನ್ನಿ, ಸೈಜ್ ಒಳ್ಳೆ ಇದೆ. ಏಡಿ ನೋಡಿ, ತೊರಕೆ ನೋಡ್ಕೊಳ್ಳಿ, ಮುಳ್ಳಿದೆ. ಇದರಲ್ಲಿ ಒಂದು ಮುಳ್ಳು ಇರುತ್ತೆ. ಇದು ಮುಳ್ಳು ತಾಗಿದ್ರೆ ಕೆಲವರು ಇದೇ ಮುಳ್ಳಂತೆ. ಇದು ಕೆಲವರು ಈ ಮುಳ್ಳನ್ನು ತಾಗಿದ್ರೆ ಕೆಲವರು ಸತ್ತು ಹೋಗಿದ್ದಾರೆ. ತುಂಬಾ ಡೇಂಜರ್ ಮುಳ್ಳಂದ್ರೆ ಇದೆ. ಅಲ್ಲ, ನಿಮ್ಗೆ ಬಲೆ ಎಳಿಬೇಕಾದ್ರೆ ತಾಗೋದಿಲ್ವಾ ಈ ಮುಳ್ಳು? ತಾಗುತ್ತದೆ, ಕಾಲಿಗೆ ತಾಗ್ತದೆ. ನಿನ್ನೆ ಒಬ್ಬರಿಗೆ ತಾಗಿ ಅವರು ಹಾಸ್ಪಿಟ್ಲಲ್ಲಿ ಹೋಗಿ ಬಂದಿದ್ದಾರೆ. ಅವರು ಈಗ ಬರ್ಲಿಲ್ವಾ? ಇವತ್ತೇ ಬರ್ಲಿಲ್ಲ ಅವರು, ರಜೆ ಮಾಡಿದ್ರಾ? ಹೌದು, ರಜೆ ಮಾಡಿದ್ದಾರೆ. ಅಷ್ಟು ಡೇಂಜರ್ ಈ ಮೀನು. ಡೇಂಜರ್ ಇದು.
ಅಂದರೆ ಸೆಪ್ಟಿಕ್ ಆಗುತ್ತಾ? ಸೆಪ್ಟಿಕ್ ಆಗುತ್ತೆ ಮತ್ತು ಸಿಕ್ಕಾಪಟ್ಟೆ ಇದು ಅದು ನೋವು ತಡ್ಕೊಳಕ್ಕಾಗೋದಿಲ್ಲ, ಅಷ್ಟು ವಿಷಕಾರಿ ಮೀನು. ಅಷ್ಟು ನೋವು ಬರ್ತದೆ ಅದು. ಮೀನು ತಿನ್ಲಿಕ್ಕೆ ಹೆಂಗೆ ಅಡ್ಡಿಲ್ವಾ ಇದು? ಇದಕ್ಕೆ ಭಾರಿ ಟೇಸ್ಟ್ ಮೀನು. ಮೀನು ತಿನ್ಲಿಕ್ಕೆ ಟೇಸ್ಟ್, ಆದರೆ ಮುಳ್ಳಲ್ಲಿ ಫುಲ್ ವಿಷ. ಇದು ಇದು ಚಿಕ್ಕದ ಅಥವಾ ದೊಡ್ಡದೇ? ಇದು ಚಿಕ್ಕದಾ? ತುಂಬಾ ಚಿಕ್ಕದಿದೆ, 100-200 kg ಹಾಗೆಲ್ಲ ಬರ್ತದೆ ಅದು. 200 kg ತನಕ ಆಗುತ್ತಾ? ಅಷ್ಟು ದೊಡ್ಡ ಬೆಳೆಯುತ್ತೆ ಇದು? ದೊಡ್ಡ ಬೀಳ್ತದೆ. ಓ ಭಯಂಕರ. ಈ ಮೀನು 200 kg ತನಕ ಬೆಳೆಯುತ್ತಂತೆ. ಈಗ ಸಿಕ್ಕಿರೋದು ಚಿಕ್ಕ ಚಿಕ್ಕ ಮರಿ. ಇದು ಒಂದು ಅರ್ಧ kg 3/4 kg ಇರುವಂಥ ಮರಿ ನೋಡಿ. ಉಲ್ಟ ತೋರಿಸ್ತೀನಿ ನೋಡಿ, ಈ ರೀತಿ ಇರುತ್ತೆ ಮೀನು. ಅದ್ಯಾವ ಮೀನು? ಹಾವು ಥರ ಇದೆ ಅಲ್ಲ, ಬಾಯಿ ನೋಡಿ, ಇದ್ರ ಬಾಯಿ ನೋಡಿ ಸ್ನೇಹಿತರೆ, ಮೊಸಳೆ ಥರ ಇದೆ ನೋಡಿ. ಹಲ್ಲು ನೋಡಿ ಎಷ್ಟು ಶಾರ್ಪ್ ಆಗಿದೆ ಅಂತ. ಇದಲ್ಲ ಬಲೆ ಎಳಿಬೇಕಾದ್ರೆ ತಾಗೋದಿಲ್ವಾ ಯಾರಿಗೂ? ಇಲ್ಲ ಇದು ಅಷ್ಟು ಡೇಂಜರ್ ಇಲ್ಲ. ಹಾಂ, ಅದು ತುಂಬಾ ಕೇರ್ಫುಲ್ ಆಗಿರ್ಬೇಕಿದೆ. ಹಾಂ, ಅದು ಇದೆಯಾ? ಅದೇ ಇದರಲ್ಲಿ 3 ಮುಳ್ಳು ಇರುತ್ತೆ, 3. ನೋಡೋಣ. ನಾವು ಕಟ್ ಮಾಡಿ ಹಾಕಿದ್ದೇವೆ. ಇದನ್ನು ಹಾಗೆ ಹಾಗಿದ್ರೆ ತುಂಬಾ ನೋವು. 3 ಮುಳ್ಳು ಇರುತ್ತಲ್ಲ ಸೈಡ್, ಈ ಸೈಡ್, ಎರಡು ಒಂದು ಇದರಲ್ಲಿ ಬೆನ್ನಲ್ಲೊಂದು. ನೋಡಿದ್ರಲ್ಲ ಮತ್ಸ್ಯಗಳ ಇವರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ರೆ ನೀವು ಇವಾಗ. ಓ ಹಾರುತ್ತೆ ನೋಡಿ, ಜೀವ ಇದೆ. ಕೊಯ್ಡಿ ಎಷ್ಟು kg ಇದೆ ಅಂತ ನೋಡೋಣ. ಸ್ಕೇಲ್ ತೊಗೊಂಡು ಬಂದಿದ್ದಾರೆ ನೋಡೋಣ. ಅವರ ಅಂದಾಜು ಒಂದು 15 kg ಇದೆ ಅಂತ ಹೇಳಿದರು. ಸ್ಕೇಲ್ ಮಾಡಿಬಿಟ್ಟು ನೋಡೋಣ. ಸ್ನೇಹಿತರೆ, ಕ್ಯಾಮ್ರಾದಲ್ಲಿ ಈ ಮೀನಿನ ವೇಟು ಏನು ತೋರಿಸ್ತಾನೆ ಇಲ್ಲ. ಇದು ಬಂದ್ಬಿಟ್ಟು ಕೊಯ್ಡಿ ಮೀನಂತ. ಇದರ ವೇಟು 12 kg ಇದೆ. ಇವತ್ತು ಕೈರಂಪಣಿಗೆ ಸಿಕ್ಕಿರುವಂಥ ದೊಡ್ಡ ಮೀನಂದರೆ ಇದೆ. ಮುರುಡೇಶ್ವರ ಪಕ್ಕದಲ್ಲಿರುವಂಥ ಊರಿನ ಜನಗಳು ಬಂದು ಈ ಕೊಡ್ಡೆ ಮೀನುಗಳು ಜಾಸ್ತಿಯಾಗಿ ತಗೊಂಡೋಗ್ತಾ ಇದ್ದಾರೆ. ಕೆಜಿಗೆ 200 ರೂಪಾಯಿ ಅಂತೆ. ಕೊಡ್ಡೆ, ಟೈಗರ್, ಮಂಡೆ, ವೈಟು, ತೇಂಬ್ಲಿ, ಇತರೆ ಜಾತಿಯ ಸಿಗಡೆಗಳು ಕೂಡ ಉಂಟು. ನಿಮಗೆ ಬೇಕಾದರೆ ನೀವು ಇಲ್ಲಿ ಬಂದು ತೊಗೊಂಡೋಗ್ಬೋದು. ಆಮೇಲೆ ಉಳಿದಿರುವಂಥ ಮೀನುಗಳನ್ನೆಲ್ಲ ಪಾರ್ಟಿಗೆ ಬಂದಂಥ ಗಾಡಿಗೆ ಕಳಿಸ್ಕೊಟ್ಟು ಸೇಲ್ ಮಾಡ್ತಾರೆ. ಸ್ನೇಹಿತರೆ, ಇಲ್ಲಿ ಗುಡ್ಡೆ ಹಾಕಿರುವಂಥ ಮೀನುಗಳಲ್ಲಿ ಕೊಡ್ಡೆ ಮತ್ತು ಸಿಗಡೆನ ಬೇರೆ ಮಾಡಿ ಮತ್ತೆ ಉಳಿದಿರುವಂಥ ಎಲ್ಲ ಮಿಕ್ಸ್ ಮೀನುಗಳು ಚಲ್ಟಿಗೆ ಹಾಕ್ತಾರೆ. ಚಲ್ಟ್ ಕೆಜಿಗೆ 35ರಿಂದ 40 ರೂಪಾಯಿ ಇರುತ್ತೆ. ನಿಮ್ಗೇನಾದರೂ ಬೇಕು ಅನಿಸಿದರೆ ಆಕ್ಷನಲ್ಲಿ ಒಂದು 5 ರೂಪಾಯಿನೋ 10 ರೂಪಾಯಿನೋ ಏರಿಸ್ಬಿಟ್ಟು ನೀವು ಕೂಡ ತೊಗೊಳ್ಬೋದು. ಸ್ನೇಹಿತರೆ, ಸೀಸರನ್ನ ಎಲ್ಲ ಮೀನುಗಳನ್ನು ಪರಿಚಯನ ಮಾಡಿಕೊಟ್ಟಿದ್ದಾರೆ. ನಿಮಗೆ ಈ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಟೇಕ್ ಕೇರ್, ಬಾಯ್.